ಇಷ್ಟು ವರ್ಷಗಳ ಕಾಲ ನಿಮ್ಮನ್ನೆಲ್ಲ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದಂಥ ಮುದ್ದಾಗಿರೋ ಮಯೂರಿ ಕ್ಯಾತರಿ ಅವರು ಈಗ ವೆಬ್ ಸೀರೀಸ್ ಮೂಲಕ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ತುಂಬ ದಿನಗಳ ನಂತರ ಅವ್ರು ನಮ್ಗೆ ಸಿಕ್ಕಿರುವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ. ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು. ಹೇಗಿದ್ದೀರಾ ಅಂತ ಕೇಳಲ್ಲ, ಯಾಕಂದರೆ ನೀವು ಸಂತೂರ್ ಮಮ್ಮಿ ಆಗಿದ್ರು ಕೂಡ ತುಂಬಾ ಸಕ್ಕತ್ತಾಗಿದ್ದೀರಾ. ಸೊ ಅದೇ ಚಾಮು. ಸೊ ತುಂಬಾ ಬಬ್ಲಿ ಆಗಿದ್ದೀರಾ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಮಯೂರಿ ಅವರಲ್ಲಿ ಅಂತ ಹೇಳ್ಬಿಟ್ಟು. ಹಿಂದೆ ಹೇಗೆ ಮಾತನಾಡಿಸ್ತಿದ್ರು ಅದೇ ರೀತಿ ಮುದ್ದಾಗಿ ಮಾತನಾಡಿಸ್ತೀರಾ. ಸೊ ಈ ಸಂತೂರ್ ಮಮ್ಮಿ ಸೀಕ್ರೆಟ್ ಏನು ಅಂತ? ಸಂತೂರ್ ಮಾಮಿ, ಐ ಥಿಂಕ್ ನೀವು ಅದನ್ನು ರೆಕಗ್ನೈಸ್ ಮಾಡಿ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿರೋದ್ರಿಂದ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಸೇ ಥ್ಯಾಂಕ್ ಯು. ನನಗಿದು ತುಂಬ ಹೇಳ್ತಾರೆ ದ್ಯಾಟ್ ಯು ನೋ ಸಂತೂರ್ ಮಾಮಿ ಆರ್ ಆಲ್ ಆಫ್ ದಿಸ್. ಐ ಥಿಂಕ್ ಆ ಬ್ಯೂಟಿ ನಿಮ್ಮ ಕಣ್ಣಲ್ಲಿರೋದ್ರಿಂದ ಬಹುಶಃ ಕಾಣಿಸ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾ, ತುಂಬ ಅಷ್ಟು ವರ್ಕ್ ಕೂಡ ಮಾಡ್ತೀನಿ. ಲೈಕ್ ಸೇ ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಎಲ್ಲ ಧ್ಯಾನ ಇದರಲ್ಲೆಲ್ಲ ತುಂಬ ಇತ್ತೀಚೆಗಂತೂ ತುಂಬ ಅಳವಡಿಸ್ಕೊಬಿಟ್ಟಿದ್ದೀನಿ. ಹಾಗಾಗಿ ಬಹುಶಃ ಅದು ಎದ್ದು ಕಾಣುತ್ತೆ. ನನಗೆ ನೋಡಿದಾಗ ನೆನಪಾಯಿತು, ಸಂತೂರ್ ಮಮ್ಮಿ ಆಫ್ಕೋರ್ಸ್ ಸಂತೂರ್ ಅಲ್ಲ, ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ ನೀವು ಅಂಬಾಸಿಡರ್ ಆಗ್ಬೋದಿತ್ತು ಅಂತ. ಹಾಗೇ ಆಗಲಿ, ನಿಮ್ಮ ಬಾಯಾರಿಕೆಯಿಂದ ಹಾಗೇ ಆಗಲಿ. ತುಂಬ ಜನ ಇದ್ದಾರೆ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಈಗ ರಾಕ್ಷಸ ತುಂಬ ದಿನಗಳ ನಂತರ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡ್ತಾ ಇರೋವಂಥದ್ದು. ಸೊ ನೀವು ಇಷ್ಟಪಡುವಂಥ ರೋಲ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ರಿಯಲ್ ಕ್ಯಾರೆಕ್ಟರಲ್ಲಿ ಈ ಥರದ್ದೊಂದು ರೋಲ್ನ ಪ್ಲೇ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ. ಸೊ ಈ ಒಂದು ರೋಲು ಪಾತ್ರ, ಒಂದು ಗೃಹಿಣಿ ಪಾತ್ರ ಎಷ್ಟು ಹತ್ತಿರ ನಿಮಗೆ ಅಂತ? ತುಂಬಾ ಹತ್ತಿರ. ತುಂಬ ವಿಷಯಗಳಿದೆ ಈ ಒಂದು ರಾಕ್ಷಸ ಅನ್ನೋ ವೆಬ್ ಸೀರೀಸ್ ಬಗ್ಗೆ. ಬಿಕಾಸ್ ಒಂದು ZEE5 ಅನ್ನೋ ಒಂದು ಎಸ್ಟೀಮ್ ನೆಟ್ವರ್ಕ್, ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್, ನಮ್ಮ ವಿಜಯ ರಾಘವೇಂದ್ರ ಅವ್ರ ಜೊತೆ ಆ್ಯಕ್ಟಿಂಗ್, ದೊಡ್ಡ ತಾರಾ ಬಳಗ, ಉತ್ತರ ಕರ್ನಾಟಕದ ಸೌದತ್ತಿ ಯಲ್ಲಮ್ಮ ತಾಯಿ ಸನ್ನಿಧಾನದಲ್ಲಿ ಶೂಟಿಂಗ್ ಮಾಡಿರೋ ಒಂದು ವಿಶೇಷ ಎಲಿಮೆಂಟ್. ಜೊತೆಗೆ ನಾನು ಉತ್ತರ ಕರ್ನಾಟಕದವಳಾಗಿರೋದ್ರಿಂದ ಎಲ್ಲ ಅಂಶ ನೋಡೋದಾದರೆ ತುಂಬ ಪವರ್ಫುಲ್ ಆ್ಯಂಡ್ ಪಾಸಿಟಿವ್ ಇದೆ. ಆ್ಯಂಡ್ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾನು ಇನ್ವಾಲ್ವ್ಮೆಂಟ್ ಕೂಡ ಕೊಟ್ಟಿದ್ದೀನಿ ಈ ಒಂದು ಜ್ಯೋತಿ ಅನ್ನೋ ಪಾತ್ರಕ್ಕೆ. ಸೊ ಬಸರಿಂಗ್ಸು, ತುಂಬ ಮೂಡ್ ಸ್ವಿಂಗ್ಸ್, ಗಂಡನ ಜೊತೆ ಜಗಳ, ಗಂಡನ ಟೈಮ್ ಬೇಕು ಅಂತ ತುಂಬ ಹೋಪ್ಸಲ್ಲಿ ಇರುವಂಥವಳು. ಸೊ ಆಲ್ ಇನ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಷ್ಟೇ ವಿಜೃಂಭಣೆಯಿಂದ ಇದನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಐ ಥಿಂಕ್ ಇದೆಲ್ಲ ನೋಡಿದಾಗ ಎಲ್ಲೊಂದು ಕಡೆ ಗೊತ್ತಾ, ಎಲ್ಲ ಸರಿ ಹೋಗ್ತಿದೆ, ಎಲ್ಲ ಆಗಿ ಕರೆಕ್ಟಾಗೇ ಇದೆ ಎಲ್ಲನೂ ಅಂತ ಆ ಫೀಲಿಂಗ್ ಬರುತ್ತೆ. ಸೊ ಆ ಫೀಲಿಂಗ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮೇಲೆ ತುಂಬಾ ಇದೆ ನನಗೆ. ಆ್ಯಂಡ್ Feb 20th ಸ್ಟ್ರೀಮ್ ಆಗ್ತಿದೆ ZEE5ಅಲ್ಲಿ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಸೊ ಇದರಿಂದ ಇನ್ನೂ ಒಳ್ಳೆಯ ಅವಕಾಶಗಳು ನನಗೆ ಬರೋ ಹಾಗಾಗಲಿ. ಸೊ ಇಲ್ಲಿ ಜಸ್ಟ್ ಆ್ಯಸ್ ಎ ಈಗ ಪೊಲೀಸ್ ಆಫೀಸರ್ ಮಡದಿಯಾಗಿ ಕಾಣಿಸ್ಕೊಳ್ಳೋದು ಅಷ್ಟೇನಾ ಮಯೂರಿ ಅವ್ರ ಕರ್ತವ್ಯ ಇದರಲ್ಲಿ? ಅದರ್ವೈಸ್ ಏನಾದರೂ ನೀವು ಕೂಡ ಈ ಒಂದು ಕೇಸಲ್ಲಿ ಭಾಗಿಯಾಗಿರ್ತೀರ? ಯಾಕಂದರೆ ಈಗ ಅಫ್ಕೋರ್ಸ್ ಗಂಡಂದರು ಅವ್ರ ಲೈಫಲ್ಲಿ ಏನೇ ಆಗಿರಲಿ ಪ್ರತಿದಿನ ತಂದು ಒಪ್ಸೋದೇ ಹೆಂಡತಿ ಹತ್ರ. ಸೊ ನೀವು ಕೂಡ ಏನಾದರೂ ಈ ಕೇಸಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಟಿಪ್ಸು, ಸಲಹೆಗಳು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಇನ್ವೆಸ್ಟಿಗೇಷನ್ ಅಂತ ನಿಮ್ಮ ಸಲಹೆ ಏನಾದರೂ? ಐ ಥಿಂಕ್ ಈ ಒಂದು ಪ್ರಶ್ನೆನ ಒಗ್ಗಟ್ಟಾಗಿ ಇಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ನೋಡಿರೋ 3 ಎಪಿಸೋಡ್ಸಲ್ಲಿ ನೀವು ನೋಡಿದ್ರಿ, ಗೃಹಿಣಿ, ಬಸ್ರಿ, ಡೆಲಿವರಿ, ಮಗು, ಇನ್ನೊಂದು ಮತ್ತೊಂದು ಅವೆಲ್ಲ ಇದ್ದಿದೆ. ಸೊ ಇನ್ನುಳಿದ ಮಿಕ್ಕಿದ್ದ ಎಪಿಸೋಡ್ಸಲ್ಲಿ ಏನು ಆಗುತ್ತಾ ಆಗಲ್ವಾ ಅಥವಾ ಹೀಗೇನಾ ಅಂತ ಒಂದು ನಿಮ್ಮ ಕುತೂಹಲಕ್ಕೆ ಇನ್ನೊಂಚೂರು ಕುತೂಹಲ ಕೊಡೋಣ, ಹಾಗೆ ಇರಲಿ ಅದು. ನನಗೆ ಇನ್ನೊಂದು ತುಂಬ ವಿಮೆನ್ಸ್ಗೆ ಇದು ಒಂದು ರೀತಿ ಕನೆಕ್ಟ್ ಆಗುತ್ತೆ ಈ ಒಂದು ವೆಬ್ ಸೀರೀಸ್. ಯಾಕಂದರೆ ಸವದತ್ತಿ ಸ್ಟೇಷನ್ನಲ್ಲಿ ನಡೀತಿರುವಂಥದ್ದು, ನೀವು ಸವದತ್ತಿ ಯಲ್ಲಮ್ಮ ಸನ್ನಿಧಾನದಲ್ಲಿ ನಡೆದಿರೋದು ಇದೆಲ್ಲ ಶೂಟಿಂಗ್ ಅಂತ ಹೇಳಿದ್ರಿ. ಜೊತೆಗೆ ಈ ಪೊಲೀಸ್ ಆಫೀಸರ್ ಒಂದು ಮಾತು ಹೇಳ್ತಾರೆ, ಚೆನ್ನಾಗಿ ತಿನ್ನು ಟೈಮ್ ಟು ಟೈಮ್ಗೆ, ನಮಗೆ ಹೆಣ್ಮಗು ಚೆನ್ನಾಗಿ ಹುಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಕೂಡ ಇದೆ, ಹೆಣ್ಣು ಮಕ್ಳಿಗೆ ಜಾಸ್ತಿ ಈಗ ಎಲ್ಲರೂ ಆಸೆ ಪಡ್ತಿರುವಂಥದ್ದು, ನಮ್ಗೆ ಹೆಣ್ಮಗುನೇ ಬೇಕು ಅನ್ನೋದನ್ನು ತೋರಿಸುತ್ತೆ. ಸೊ ಒಂದು ರೀತಿ ಒಂದೊಳ್ಳೆ ಮೆಸೇಜ್ ಕೂಡ ಅಂತ ಅನ್ನಿಸ್ತು ನನಗೆ. ಡೆಫಿನೆಟ್ಲಿ ಐ ಥಿಂಕ್ ಇತ್ತೀಚೆಗಲ್ಲ, ಇಫ್ ಯು ಆಸ್ಕ್ ಮೀ, ನನಗೆ ಯಾವಾಗಲೂ ಹೆಣ್ಣುಮಗು ಅಂದರೆ ನಮ್ಮ ಅಕ್ಕಂಗೆ ಅವಳಿ ಚವಳಿ, ಒಂದು ಗಂಡು ಒಂದು ಹೆಣ್ಣು, ವಿಹಾನ ವಿವಾನ್ ಅಂತ. ಸೊ ವಿಹಾನ ವಿವಾನ್ ಮೇಲೆ, ಆರವ್ ಮೇಲೆ ಇರೋಷ್ಟು ಪ್ರೀತಿ ಇದೆ. ಬಟ್ ಒಂದು ಹೆಣ್ಣು, ಒಂದು ಪುಟ್ಟ ಹೆಣ್ಣು ಕೂಸು ಅಂತ ಅಂದರೆ ಅದರದ್ದು ಫೀಲಿಂಗೇ ಬೇರೆ. ಅದು ಹೆಣ್ಣಾಗಿ ನಾವಿದ್ದಾಗ
ಬಿಕಾಸ್ ಐ ಥಿಂಕ್ ಹೆಣ್ಣಿಲ್ಲದೆ ಪ್ರಪಂಚನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನೀವು ಮಾತಾಡಿರೋದ್ರಿಂದ ಇದ್ರ ಮೂಲಕ ಎಲ್ರಿಗೂ ಹೇಳೋದಿಷ್ಟೇ. ಐ ಥಿಂಕ್ ಜೆಂಡರ್ ಇಕ್ವಾಲಿಟಿ ಅನ್ನೋದು ಆಲ್ರೆಡಿ ಆಗಿಬಿಟ್ಟಿದೆ. ಈಗ ಯಾರೂ ನಾನು ಗಂಡು ನಾನು ಹೆಣ್ಣು ಅನ್ನೋ ಒಂದು ಗರ್ವ ಅನ್ನೋದು ಯಾರಿಗೂ ಇಲ್ಲ. ಬಿಕಾಸ್ ಎಲ್ಲ ಹೆಣ್ಣಲ್ಲೂ ಒಂದು ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಇರುತ್ತೆ. ಹಾಗೆ ಗಂಡು ಮಕ್ಕಳಲ್ಲೂ ಎಲ್ಲೋ ಒಂದು ಕಡೆ ಒಂದು ಫೆಮಿನೈನ್ ಎನರ್ಜಿ ಇರುತ್ತೆ. ಸೊ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಎಲ್ಲರೂ ಪೀಸ್ ಔಟ್ ಮಾಡಿಕೊಂಡು ಜೆಂಡರ್ ಇಕ್ವಾಲಿಟಿಯಲ್ಲಿ ಬದುಕೋದೇ ನಮ್ಮ ಧರ್ಮ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ರೆಡಿ ನೀವು ಸ್ಮಾಲ್ ಸ್ಕ್ರೀನಲ್ಲೂ ಮಿಂಚಿಬಿಟ್ಟಿದ್ದೀರಾ, ಬಿಗ್ ಸ್ಕ್ರೀನಲ್ಲೂ ಮಿಂಚಿಬಿಟ್ಟಿದ್ದೀರಾ. ಈ ಒಂದು ವೆಬ್ ಸೀರೀಸ್ ಎಷ್ಟು ಹೊಸತು ಅಂತ ಅನ್ನಿಸ್ತು ನಿಮಗೆ? ಇಟ್ ವಾಸ್ ವೆರಿ ಡಿಫ್ರೆಂಟ್ ಬಿಕಾಸ್ ನಾನು ಸ್ಮಾಲ್ ಸ್ಕ್ರೀನಲ್ಲೂ ವರ್ಕ್ ಮಾಡಿದ್ದೀನಿ. ತುಂಬ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅದು 13 years ago. ಆ್ಯಂಡ್ ಇವಾಗ ಮೂವೀಸ್ ಕೂಡ ತುಂಬ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ಆ್ಯಸ್ ಅ ವ್ಯೂವರ್ ಪ್ರೇಕ್ಷಕಳಾಗಿ ನನಗೆ ಭಾರಿ ಇಷ್ಟ. ಯಾಕಂದರೆ ಫೋನ್ ಕೈಯಲ್ಲೇ ಜಸ್ಟ್ ಆರವನ್ನ ಆಟ ಆಡಿಸ್ತಾ ಮಲಗಿಸ್ತಾ ತುಂಬ ವೆಬ್ ಸೀರೀಸ್ ನೋಡಿಬಿಟ್ಟಿದ್ದೀನಿ ನಾನು ಬೇರೆ ಭಾಷೆಗಳಲ್ಲಿ. ಆ್ಯಂಡ್ ಈಗ ನಮ್ಮ ಭಾಷೆಯಲ್ಲಿ ಎಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಿದೆ ZEE5 ನೆಟ್ವರ್ಕಲ್ಲೇ. ಆ್ಯಂಡ್ ಅದನ್ನೆಲ್ಲ ನೋಡಿದಾಗ ನಾನು ಮಾಡಬೇಕಲ್ಲ ಅಂತ ಎಲ್ಲೋ ಒಂದು ಕಡೆ ತಲೆಯಲ್ಲಿತ್ತು. ಬಟ್ ಇಷ್ಟು ಗ್ರ್ಯಾಂಡಾಗಿ ಓಪನಿಂಗ್ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ನನ್ನ ಉತ್ತರ ಕರ್ನಾಟಕದ ಒಂದು ಭಾಷೆ ಬೇರೆ. ಸೊ ಎಲ್ಲ ಹೊಂದ್ಗೂಡಿ ಒಂದು ಟೈಮ್ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಸಮ್ವೇರ್ ಐ ಥಿಂಕ್ ಇದಾದ ಮೇಲೆ ನಾನು ಎಷ್ಟು ವೆಬ್ ಸೀರೀಸ್ ಮಾಡ್ತೀನಿ, ಮೂವೀಸ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ಲೈಫಲ್ಲಿ ಯಾವಾಗಲೂ ಮೊದಲು ಅನ್ನೋದನ್ನು ನಾವು ಯಾವತ್ತೂ ಮರೆಯಲ್ಲ. ಮೊದಲನೇ ಸಿನಿಮಾ, ಮೊದಲನೇ ಕ್ಷಣ, ಮೊದಲನೇ ಇನ್ನೊಂದು. ಸೊ ಹಾಗೆ ಮೊದಲನೇ ವೆಬ್ ಸೀರೀಸ್ನ ಯಾವಾಗಲೂ ನೆನ್ಪಿಟ್ಕೋತೀನಿ. ಓಕೆ, ನಿಮಗೆ ರಿಯಲ್ ಲೈಫಲ್ಲಿ ಆಲ್ರೆಡಿ ಅನುಭವ ಇದೆ, ಗರ್ಭಿಣಿಯಾಗಿ ಪ್ರೆಗ್ನೆನ್ಸಿ ಆಗಿ. ಸೊ ಇಲ್ಲಿ ಆ ಥರದ್ದೊಂದು ಪಾತ್ರ ಮಾಡೋವಾಗ ಎಷ್ಟು ಕನೆಕ್ಟ್ ಆಯಿತು ನಿಮಗೆ? ಯಾಕಂದರೆ ಎಕ್ಸ್ಪೀರಿಯನ್ಸ್ ಇತ್ತು, ಸೊ ಈಸಿಯಾಗಿ ಕ್ಯಾರಿ ಮಾಡಿಬಿಟ್ಟಿರ್ತೀರಾ ಅಂತ ಅನ್ಸುತ್ತಲ್ವ? ಅಫ್ಕೋರ್ಸ್ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಯಾವುದೇ ವಿಷಯದಲ್ಲಾಗಲಿ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ ನಾವು ಅದ್ರ ಬಗ್ಗೆ ಅನುಭವಗಳಾಗಲಿ ಅಥವಾ ಮಾತುಗಳು ಹೇಳಿದಾಗ ಅದಕ್ಕೊಂದು ಗೌರವ ಅಂತ ಇರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ರೆಗ್ನೆನ್ಸಿ, ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಬಿಕಾಸ್ ಒಂದು ಮಗುವಿಗೆ ತಾಯಿ ನಾನು ಆ ಹೆರಿಗೆ ನೋವು ಅದೆಲ್ಲ ನೋಡಿ ಬಂದಿದ್ದರಿಂದ ಫಸ್ಟ್ ಡೇ ನನಗೆ ಹೊಟ್ಟೆ ಈ ಥರ ಕಟ್ಟಿದಾಗ ಅವರು ಆಲ್ರೆಡಿ ಎಲ್ಲೋ ಒಂದು ಕಡೆ ಕಣ್ಣಂಚಲ್ಲಿ ನೀರು ಬಂತು ನನಗೆ. ಅಯ್ಯೋ ಆ ದಿನಗಳು ಅಂತ ಬಂದುಬಿಡುತ್ತಲ್ವ. ಸೊ ಒಂಥರ ಸವಿ ನೆನಪುಗಳು ಅದೆಲ್ಲ. ಸೊ ಐ ಫೆಲ್ಟ್ ವೆರಿ ಓವರ್ವೆಲ್ಮ್ಡ್ ಫಸ್ಟ್ ಡೇ ನಾನು ಅದು ಹಾಕಿದಾಗ. ಬಿಕಾಸ್ ನೆಲ ಕಾಣ್ತಿರ್ಲಿಲ್ಲ ನನಗೆ ಆ ಟೈಮಲ್ಲಿ. ಆ್ಯಂಡ್ ಮೂಡ್ ಸ್ವಿಂಗ್ಸ್ ಏನಾಗ್ತದೆ ನಮ್ಮ ದೇಹಕ್ಕೆ, ನಮ್ಮ ಮಾನಸಿಕ ಪರಿಸ್ಥಿತಿಗೆ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಅರಿವಿರಲ್ಲ. ಅದು ಒಂದು ಫೇಸ್. ಸೊ ಅದು ನೋಡೋದ್ರಿಂದ ಇದರಲ್ಲೂ ಕೂಡ ಜ್ಯೋತಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ರೆಗ್ನೆಂಟ್ ಇರ್ತಾಳೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಆ ಒಂದು ಪ್ರೆಷರಿಂದ ಆಲ್ರೆಡಿ ಪ್ರೆಷರಲ್ಲಿರೋ ಇನ್ಸ್ಪೆಕ್ಟರ್ ನಮ್ಮ ಹಸ್ಬೆಂಡ್ ಆಗಿರುವಂತಹ ಹನುಮಪ್ಪ, ನಮ್ಮ ವಿಜಯ ರಾಘವೇಂದ್ರ ಅವ್ರು ಪ್ಲೇ ಮಾಡಿರುವಂಥ ಪಾತ್ರ, ಆ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಟೆನ್ಷನ್ ಕೊಡ್ತೀನಿ. ಸೊ ಇವೆಲ್ಲ ತುಂಬ ರಿಲೇಟ್ ಆಯಿತು, ತುಂಬ ಇಟ್ ಫೆಲ್ಟ್ ರಿಯಲ್. ಯಾ, ಅಫ್ಕೋರ್ಸ್ ನಿಮ್ಮ ಈ ಇಂಟರ್ವ್ಯೂ ನೋಡಿದ್ದಾದಮೇಲೆ ಕೆಲವರು ಕಮೆಂಟ್ಸೆಲ್ಲ ಕೇಳ್ತಾರೆ ನಿಮಗೆ, ಅಂದರೆ ನೀವು ಪ್ರೆಗ್ನೆನ್ಸಿಲಿ ಯಾವ ಥರ ನಿಮ್ಮನ್ನು ಆರೈಕೆ ಮಾಡ್ಕೊಂಡ್ರಿ ಅಂತ. ಯಾಕಂದರೆ ನೀವು ಈ ಟ್ರೈಲರಲ್ಲೂ ಹೇಳ್ತೀರಾ ಟೈಮ್ ಟು ಟೈಮ್ ತಿನ್ನಬೇಕು ಅಂತ. ನೀವು ಕೊಡೋದಾದರೆ ಒಂದಷ್ಟು ಟಿಪ್ಸು ಪ್ರೆಗ್ನೆನ್ಸಿ ವಿಮೆನ್ಸ್ಗೆ ಏನು ಹೇಳ್ತೀರಿ? ಅವ್ರು ಕೇಳೋದಕ್ಕಿಂತ ಮುಂಚೆ ನಾನೇ ಕೇಳ್ತಾ ಇದ್ದೀನಿ. ವೆಲ್, ಐ ಥಿಂಕ್ ಈ ಪ್ರೆಗ್ನೆನ್ಸಿ ಅನ್ನೋ ಫೇಸ್ ಇರುತ್ತಲ್ಲ, ಎಸ್ಪೆಷಲಿ ಐ ಥಿಂಕ್ ಪ್ರೆಗ್ನೆನ್ಸಿ ಫೇಸಲ್ಲಿ ಬೈ ಡಿಫಾಲ್ಟ್ ನಿಮಗೆ ಅಡ್ವೈಸಸ್ ಬರ್ತಾ ಇರುತ್ತೆ. ಅದು ಸ್ಟಾರ್ಟ್ ಆಗೋದೇ ಮನೆಯಿಂದ, ಫ್ರೆಂಡ್ಸಿಂದ, ಕಾಲೀಗ್ಸಿಂದ, ಅಕ್ಕಪಕ್ಕದವರಿಂದ, ಕಂಡವರಿಂದ. ಎಲ್ಲರೂ ಅದು ಮಾಡು ಇದಾಗುತ್ತೆ, ಅದು ಮಾಡು ಮಕ್ಕಳು ಬೆಳ್ಳಗಾಗ್ತಾರೆ, ಇದು ಮಾಡು ಕಣ್ಣು ಚೆನ್ನಾಗಿ ಬರುತ್ತೆ, ಇದು ಮಾಡು ಕೂದಲು ಚೆನ್ನಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ಆ ಮೊಮೆಂಟಲ್ಲಿ ಪ್ರೆಗ್ನೆಂಟ್ ಇದ್ದೀನಿ ನಾನು ಅನ್ನೋ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಂಡು ಎಕ್ಸೆಪ್ಟೆನ್ಸ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಅಂಥದ್ರಲ್ಲಿ ಅಡ್ವೈಸ್ ಅನ್ನೋದಕ್ಕಿಂತ ಅನುಭವ ಇರೋದ್ರಿಂದ ಒಂದೆರಡು ಮಾತು ಹೇಳ್ಬೋದೇ ಹೊರತು ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋ ಒಂದು ಗುಂಪಲ್ಲಿ ನಾನು ಸೇರಲ್ಲ. ಯಾಕಂದರೆ ಅದು ಎಲ್ಲೋ ಒಂದು ಕಡೆ ಆ ಫೇಸಲ್ಲಿ ನಮಗೂ ಇಷ್ಟ ಆಗ್ತಿರಲ್ಲ. ಬಿಕಾಸ್ ಅಡ್ವೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆತ್ತವರು, ಗುರುಗಳು, ದೇವರು ಇವೆಲ್ಲ ನೋಡಿದ್ದು ನಾನು ಆ ಟೈಮಲ್ಲಿ. ಆ್ಯಂಡ್ ಅಡ್ವೈಸ್ ಅಂತ ಕೊಡೋದಾದರೆ ಫ್ಯೂ ಥಿಂಗ್ಸ್ ದಟ್ ಐ ರಿಯಲಿ ಡಿಡ್ ವಾಸ್ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ, ವಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ಅಂತೆ ಒಂದು ನಂಬಿಕೆಗಳಲ್ಲಿ 2 ಕೇಸರಿನ ರಾತ್ರಿ ಹಾಲಲ್ಲಿ ನೆನೆ ಹಾಕಿ ಬೆಳಗ್ಗೆ ತೊಗೋತಿದ್ದೆ. ಆ್ಯಂಡ್ ಒಂದಿಷ್ಟು ಬಾದಾಮಿನ ನೆನೆ ಹಾಕಿಬಿಟ್ಟು, ಬಿಕಾಸ್ ಮಗು ಚೆನ್ನಾಗಾಗುತ್ತೆ, ಮಗುಗೆ ಒಳ್ಳೇದಾಗುತ್ತೆ ಅಂದಾಗ ತಾಯಿ ಏನು ಬೇಕಾದ್ದು ಮಾಡುತ್ತೆ.
ಅಲ್ವಾ. ಸೊ ತಾಯಿ ಜೀವನೇ ಅಷ್ಟು. ಬಹುಶಃ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಬಿ ಮಾಡಿದಾಗ ಅದು ನಿಜಾನೇ ಆಗುತ್ತೆ. ಯಾರೋ ಹೇಳಿದರು ಈ ಥರ ಕೇಸರಿ ತೊಗೊಳ್ಳಿ, ಬಾದಾಮ್ ತೊಗೊಳ್ಳಿ, ಮಕ್ಕಳಿಗೆ ಚೆನ್ನಾಗಿ ಐಲ್ಯಾಶಸ್ ಬರುತ್ತೆ. ನನ್ನ ಮಗನ ಐಲ್ಯಾಶಸ್ ಉದ್ದ ಉದ್ದ. ಸೊ ಬಹುಶಃ ನಾನು ನಂಬಿಬಿಟ್ಟು ಅದನ್ನು ಮಾಡಿದ್ದೀನಿ. ಸೊ ಯಾರೋ ಹೇಳ್ತಾರೆ ಅಂತ ಸರಿ ಆದರೂ ಆಗ್ಬೋದು ಅಂತ ಮಾಡೋದಕ್ಕಿಂತ ನೀವು ನಂಬಿ ಏನೇ ಮಾಡಿದ್ರೂ ಅದು ನಿಜ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಒನ್ ಇಸ್ ಟೇಕ್ ಕೇರ್ ಆಫ್, ಚೆನ್ನಾಗಿ ನಿದ್ದೆ ಮಾಡಿ. ಜಾಸ್ತಿ ಸಲಹೆಗಳು, ಈಗ ಒಂದೇ ಮ್ಯಾಟ್ರ್ ಬಗ್ಗೆ 100 ಜನ 108 ರೀತಿ ಮಾತಾಡ್ತಾರೆ. ಬಟ್ ನಿಮಗೇನು ಕನೆಕ್ಟ್ ಆಗುತ್ತೆ ಅದನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಟ್ರೈಲರ್ ನೋಡಿದಾಗ ನನಗೆ ಮಳೆ ಬಂತು ಮಳೆ ಸಿನಿಮಾ ನೆನಪಾಯಿತು. ಅರ್ಜುನ್ ಸರ್ಜಾ ಅವರ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಕೆರೆನಲ್ಲಿ ಈ ಥರ ಮೊಸಳೆ ಇರುತ್ತೆ, ಅದು ಊರವ್ರನ್ನೆಲ್ಲ ಇದು ಮಾಡ್ತಾ ಇರುತ್ತೆ. ಮಕ್ಳಿಗೆ ಜಾಸ್ತಿ, ನಾನು ಅವಾಗ ಮಕ್ಳಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಮೊಸಳೆ ಇರೋದ್ರಿಂದ. ಸೊ ನಿಮ್ಮ ಮಗು ಏನಾದರೂ ಈ ಟ್ರೈಲರ್ ಏನಾದರೂ ನೋಡಿ ಮೊಸಳೆ ಏನಾದರೂ ಕನೆಕ್ಟ್ ಆಯ್ತಾ? ಯಾಕಂದರೆ ಪ್ರಾಣಿಗಳಂದರೆ ತುಂಬಾ ಇಷ್ಟ ಇರುತ್ತೆ. ಐ ನೋ ಆಬ್ವಿಯಸ್ಲಿ. ಇನ್ಫ್ಯಾಕ್ಟ್ ಈಗ ನಾನು ಶೂಟಿಂಗ್ ಹೋಗೋದಾದರೆ, ಈ ಥರ ಪ್ರಮೋಷನ್ಸ್ಗೆ ಬರೋದಾದರೆ ಅವನಿಗೆ ಹೇಳಬೇಕಾಗತ್ತೆ ನಾನು ಶೂಟಿಂಗ್ ಹೋಗಬೇಕು. ಬಟ್ ಶೂಟಿಂಗಿಗೂ ಕರ್ಕೊಂಡು ಹೋಗ್ತೀನಿ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ನಾನೀಗ ಟೈಮ್ ಹೆಚ್ಚು ಕಮ್ಮಿ ಆಗಿದೆ, ಪ್ರೆಸ್ ಮೀಟ್ ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅವ್ನಿಗೊಂಚೂರು ಗೊತ್ತು ಇದು ತಪ್ಪು, ಬಟ್ ಭಯ ಹುಟ್ಟಿಸ್ಬಿಟ್ಟಿದ್ದೀನಿ. ಮೊಸಳೆ ಇರುತ್ತೆ ನಮ್ಮ ಶೂಟಿಂಗಲ್ಲಿ, ಬರಬಾರ್ದು, ಅದು ಬಂದು ಕಚ್ಚುತ್ತೆ ಅಂತ. ಅಮ್ಮ ನೀನು ಮೊಸಳೆ ಶೂಟಿಂಗ್ ಹೋಗ್ತಿದ್ಯಾ? ಹ್ಞೂ ಕಂದ, ಮೊಸಳೆ ಶೂಟಿಂಗ್ ಹೋಗ್ತಿದ್ದೀನಿ, ಅಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರು. ಸೊ ಎಲ್ಲೋ ಒಂದು ಕಡೆ ನಮ್ಮ ಒಂದು ಅನುಕೂಲಕ್ಕೆ ಕೆಲವೊಂದು ಸಲ ಈ ಥರ ಅನ್ನೆಸೆಸರಿ ಸುಳ್ಳು ಹೇಳಬೇಕಾಗತ್ತೆ ಮದರ್ಸ್ಗೆ. ಬಟ್ ಅವನಿಗೆ ಇದೆಲ್ಲ ಗೊತ್ತಿದೆ. ಶೂಟಿಂಗ್ ಭಯ, ಅಲ್ಲೆಲ್ಲ ಹೇಗೆ ಶೂಟ್ ಮಾಡ್ತಾರೆ, ಡಬ್ಬಿಂಗ್ ಏನು, ಬಿಕಾಸ್ ಅವನಿಗೆಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ನಾನು. ಈ ಸೆಟ್ಟಲ್ಲೂ ಬಂದಿದ್ದಾನೆ, ಶೂಟಿಂಗಿಗೆ ಬಂದಿದ್ದಾನೆ. ಸೊ ಹಿ ನೋಸ್ ನಾನು ಏನು ಅನ್ನೋದು ಎಲ್ಲೋ ಒಂದು ಕಡೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಜಯ್ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನೀವು ಹೇಳ್ತಾ ಇದ್ದೀರಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಆಯಿತು, ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಶೂಟ್ ಮಾಡಿದಂಥ ಅನುಭವ ಡೈರೆಕ್ಟರ್ ಹೇಳ್ತಾ ಇದ್ರು. ವಿಜಯ್ ರಾಘವೇಂದ್ರ ಸರ್ಗೆ ಎಷ್ಟು ಅಂದರೆ ಫ್ಯಾನ್ ಫಾಲೋಯಿಂಗ್ ಅಲ್ಲಿ ಇದ್ರು ಅಂದರೆ, ಅಫ್ಕೋರ್ಸ್ ದೊಡ್ಡ ಮನೆಯವರು ಅಂದರೆ ಅಲ್ಲಿ ಅದು ಬೆಲ್ಟ್ ಉತ್ತರ ಕರ್ನಾಟಕ, ತುಂಬಾ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ಇತ್ತು ಉತ್ತರ ಕರ್ನಾಟಕದಲ್ಲಿ? ಮತ್ತು ನೀವು ಮತ್ತು ಹುಬ್ಳಿ ಹುಡುಗಿ, ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಿರ್ತಾರೆ, ಹೇಗಿತ್ತು ಆ ಒಂದು ಅನುಭವ ಅಂತ? ಐ ಥಿಂಕ್ ಉತ್ತರ ಕರ್ನಾಟಕದವ್ರದ್ದು ತುಂಬ ಎಕ್ಸ್ಪ್ರೆಸಿವ್ ಇದ್ದಾರೆ. ಅಂದರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ. ಕೋಪ ಬಂತ ರೊಚ್ಚಿಗೆ ಬಾಯಿಗೆ ಬಂದಂಗೂ ಮಾತಾಡ್ತಾರೆ ಹೊರತು, ಪ್ರೀತಿ ಬಂದರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಸೊ ಆ ಬೆಲ್ಟೇ ಹಾಗೆ. ಸೊ ನಿಷ್ಕಲ್ಮಶ ಪ್ರೀತಿ ಅಲ್ಲಿದು. ಆ್ಯಂಡ್ ನಾನು ಯಾವಾಗಲೂ ಅಲ್ಲಿ ಹೋದರೆ, ಇವತ್ತಿಗೂ ನಾನು ಅವಾಗವಾಗ ಹುಬ್ಳಿಗೆ ಹೋಗ್ತಾ ಇರ್ತೀನಿ, ಸಿದ್ಧಾರೂಢ ಮಠಕ್ಕೆ ಹೋಗ್ತಿರ್ತೀನಿ, ಹಾವೇರಿಲಿ ಕದ್ರಮಳ್ಳಿಗೆ ಹನುಮಪ್ಪಂಗೆ ಹೋಗ್ತಿರ್ತೀವಿ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಪ್ರೀತಿ ಕೊಡ್ತಾರೆ. ಬಾರ್ವಾ ಮನೆಗೆ ಬಾರ್ವಾ, ಮನೆಯಕ್ಕೆ ಹಂಗೆ ವೆಲ್ಕಮ್ ಮಾಡ್ತಾರೆ. ಸೊ ಅದು ಗೊತ್ತಾಗುತ್ತೆ ಅಲ್ವಾ. ಸೊ ವೆನೆವರ್ ಯು ಟಾಕ್ ಟು ಸಮ್ವನ್ ಗೊತ್ತಾಗುತ್ತೆ ಅವರ ಎಲ್ಲೋ ಒಂದು ಕಡೆ ಅವರ ಇಂಟೆನ್ಷನ್ಸ್ ಆಗಲಿ ಅಥವಾ ಅವರ ಪ್ರೀತಿ ಆಗಲಿ ಎಷ್ಟು ಪರ್ಸೆಂಟೇಜ್ ನಿಜ ಇದೆ ಅಂತ. ಬಟ್ ನೀವು ಆ ಬೆಲ್ಟಿಗೆ ಹೋದರೆ 100ಕ್ಕೆ 100 ಸತ್ಯ. ಅವ್ರು ಬಂದು ಭಾವ ರೊಟ್ಟಿ ತಿನ್ನಿಸ್ತೇನಂದ್ರೆ ಹೋಗಿ ರೊಟ್ಟಿ ತಿನ್ನಬೇಕು. ಒಂದು ಚೂರು ಬರ್ತದ್ರಿ, ನಮ್ಮ ಅವ್ವಾರು ಮಾಡ್ತಾರೆ ಮಸ್ತ್. ನಾವು ಎಲ್ಲೋ ಒಂದು ಕಡೆ ಈಗ ಕಲಿಯಾಕತ್ತೇವಿ. ಬಟ್ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಬಟ್ ರೊಟ್ಟಿ ಸಖತ್ತಾಗಿ ತಿಂತೀನಿ. ಈಗ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನೀವು ಕೂಡ ಬದಲಾಗಿದ್ದೀರ ಅಂತ ಅನಿಸುತ್ತೆ ಸ್ವಲ್ಪ. ಸೊ ಆದರೆ ನಿಮ್ಮ ಹೇರ್ ಸ್ಟೈಲ್ ಮಾತ್ರ ಬದಲಾಗಿಲ್ಲ. ಅದೇ ಕ್ಯೂಟ್ ಫೇಸ್ಗೆ ಅದೇ ಹೇರ್ ಸ್ಟೈಲು ತುಂಬ ವರ್ಷಗಳಿಂದ. ಸೊ ಅಷ್ಟು ಇಷ್ಟನಾ ಮಯೂರಿಗೆ? ಅದರ್ವೈಸ್ ಬೇರೆ ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತ? ಐ ಡೋಂಟ್ ನೋ, ಎಲ್ಲೋ ಒಂದು ಕಡೆ ಅದು ರೂಢಿ ಅನ್ನೋದು ಹೇಳ್ತಾರಲ್ಲ. ಸೊ ತುಂಬ ಚಿಕ್ಕ ವಯಸ್ಸಿಂದ ಐ ಹ್ಯಾವ್ ಹ್ಯಾಡ್ ದಿಸ್. ಸೊ ಇನ್ನೂ ಅದೇ ಕಂಟಿನ್ಯೂ ಆಗ್ತದೆ. ಸೊ ಡಿಫ್ರೆಂಟ್ ಫೋಟೋ ಶೂಟ್ಸ್ ಆಗಲಿ ಅಥವಾ ಪಾತ್ರಗಳಾಗಲಿ ಹ್ಯಾವ್ ಟ್ರೈಡ್. ಬಟ್ ರಿಯಲಿಸ್ಟಿಕ್ಲಿ ನನಗೆ ಹೀಗೆ ಇಷ್ಟ, ಫ್ರೀಯಾಗಿ ಕಂಫರ್ಟಬಲ್ ಹೇರ್. ಅಫ್ಕೋರ್ಸ್ ಈಗ ಕೊನೆಯದಾಗಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಲ್ರೆಡಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀರಾ. ಸೊ ನಾನು ಅದನ್ನು ಕೇಳೋದಿಲ್ಲ. ನಾವು ಪ್ರಿವಿಯಸ್ ಟೈಮ್ ಕೇಳಿದಾಗ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡಲ್ಲ ಅಂತ ಹೇಳಿದ್ದೀರಾ, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು. ಅದನ್ನು ಹೊರತುಪಡಿಸಿ ಆ್ಯಸ್ ಎ ಸಿಂಗಲ್ ಪೇರೆಂಟ್ ಆಗಿ ಮಗುನ ಆರೈಕೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಚಾಲೆಂಜಿಂಗ್ ಆಗಿದೆ ಸದ್ಯಕ್ಕೆ ನಿಮ್ಮ ಲೈಫ್ ಅಂತ? ವೆಲ್ ಐ ಥಿಂಕ್ ಸಮಥಿಂಗ್ ದಟ್ ಯು ಮೆನ್ಷನ್ ಸಿಂಗಲ್ ಪೇರೆಂಟ್ಸ್, ನೋವೇರ್ ನಾನು ಅದನ್ನು ಡಿಕ್ಲೇರ್ ಮಾಡಿದ್ದೀನಿ ದಟ್ ಐ ಆಮ್ ಅ ಸಿಂಗಲ್ ಪೇರೆಂಟ್ ಅಂತ. ಸೊ ಅದು ಪರ್ಸ್ನಲ್ ವಿಷಯ, ಪರ್ಸ್ನಲ್ ಆಗಿ ಬಿಡೋದೇ ಚಂದ ನನ್ನ ಪ್ರಕಾರ. ಪೇರೆಂಟಿಂಗ್ ಬಗ್ಗೆ ಕೇಳಿ ಮಾತಾಡ್ತೀನಿ. ಇಟ್ಸ್ ಎವ್ರಿ ಪೇರೆಂಟ್ಸ್ ಹ್ಯಾವ್, ಈಗ ನಮ್ಮ ತಂದೆ ತಾಯಿನೂ ಅಥವಾ ನಿಮ್ಮ ತಂದೆ ತಾಯಿನೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟೆ ಬೆಳೆಸಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅದು ಸುಲಭ ಆಗೋದು ಯಾವಾಗ ಅಂದರೆ, ನನಗನ್ಸಿರೋ ಪ್ರಕಾರ
ಅವ್ರ ಜೊತೆ ಬೆಳಿಬೇಕು ನಾವು. ಅವ್ರನ್ನ ಬೆಳೆಸೋ ಒಂದು ರಶಲ್ಲಿ ಬದುಕದೇ ಮರ್ತು ಹೋಗ್ತೀವಿ. ಸೊ ಎಲ್ಲೋ ಒಂದು ಕಡೆ ನನಗನ್ಸಿತ್ತು ಆ್ಯಸ್ ಅ ಪೇರೆಂಟ್, ಲಿವ್ ವಿತ್ ದೆಮ್. ಅವ್ರಿಗೆ ಟೈಮ್ ಕೊಟ್ರ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂರೋದಲ್ಲ, ಅವ್ರ ಜೊತೆ ಇನ್ವಾಲ್ವ್ ಆಗೋದು, ಅವ್ರ ಜೊತೆ ಮಾತಾಡೋದು, ಫೋನ್ ಪಕ್ಕಕ್ಕಿಟ್ಟು ರಿಯಲಿಸ್ಟಿಕ್ಲಿ ಆಯಿತು ಸ್ಕೂಲಲ್ಲಿ ಏನು ಮಾಡಿದೆ, ಇವಾಗ ಏನು ಮಾಡ್ತೀಯಾ, ಅವ್ರಿಗೆ ಬರೋ ಯೋಚನೆಗಳು, ಅವ್ರು ಏನು ನೋಡಿ ಕಲಿತಿದ್ದಾರೆ. ಸೊ ಐ ಥಿಂಕ್ ತುಂಬ ಪ್ರೆಸೆಂಟಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಐ ಡೋಂಟ್ ನೋ, ನೀವೇನು ಹೇಳಿದ್ರು ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್. ಯಾ, ಈಗ ಮಹಿಳೆಯರು ತುಂಬಾ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಫ್ಕೋರ್ಸ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನೀವು ಒಂದು ಕಡೆ ಬಿಸ್ನೆಸ್ ವಿಮೆನ್ ಆಗಿ, ಇನ್ನೊಂದು ಕಡೆ ಸಿನಿಮಾ ಶೂಟಿಂಗು, ಮತ್ತೊಂದು ಕಡೆ ತಾಯಿಯಾಗಿ ಎಷ್ಟು ಚಾಲೆಂಜಿಂಗ್ ಈ ಒಂದು ರೋಲ್ ನಿಮಗೆ. ಜೊತೆಗೆ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿತ್ವದ ಬಗ್ಗೆ ಸದ್ಯಕ್ಕೆ ಮಹಿಳೆಯರೆಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಅಫ್ಕೋರ್ಸ್ ನನ್ನ ಮದುವೆ ಆಗಲಿ ಮಗು ಆಗಲಿ ನಾನು ಇಂಡಿಪೆಂಡೆಂಟಾಗೇ ಇರಬೇಕು ಅಂತಲೇ ಅವರಲ್ಲಿ ಇರುತ್ತೆ ತುಂಬ ಜನ ಹೆಣ್ಮಕ್ಳಿಗೀಗ. ಸೊ ಏನು ಹೌದು, ಐ ಥಿಂಕ್ ಯುನೋ ಬ್ಯಾಕ್ ದೆನ್, ಈಗ ನಮ್ಮ ಅಮ್ಮನ ಟೈಮಲ್ಲಿ ಅಥವಾ ನಮ್ಮ ಅಜ್ಜಿ ಟೈಮಲ್ಲಿ ಮಾತಾಡೋಣ. ನಮ್ಮ ಅಜ್ಜಿ ಟೈಮಲ್ಲೆಲ್ಲ ಮೈಂಡ್ಸೆಟ್ ಇತ್ತು ದ್ಯಾಟ್ ಓಕೆ ನಾನು ಮದುವೆ ಆಗ್ತೀನಿ, ನನಗೆ ಎಲ್ಲೋ ಒಂದು ಕಡೆ ದೇರ್ ಆರ್ ಸ್ಟೋರೀಸ್ ವೇರ್ ಈ ಬೇಬಿ ಬೂಮರ್ಸ್ ಅನ್ನೋ ಒಂದು ಎರಾ, ಜಸ್ಟ್ ಲೈಕ್ ಜೆನ್ಝಿ ಬೇಬಿ ಬೂಮರ್ಸ್ ಅಂತ ತುಂಬ ಹಾಳೊಬ್ರು. ಸೊ ಅವರು ಎಲ್ಲ ಕಷ್ಟಪಟ್ಟು ಇಂಡಿಪೆಂಡೆಂಟಾಗಿ ವುಮೆನ್ ಇರೋರನ್ನು ನಾನು ನೋಡಿದ್ದೀನಿ. ಬಟ್ ಮೆಜಾರಿಟಿಯಲ್ಲಿ ತುಂಬ ಹೆಣ್ಮಕ್ಳು ಮನೇಲಿರೋರು ಜಾಸ್ತಿ ಇರ್ತಿದ್ರು ಆ ಟೈಮಲ್ಲಿ. ಬಟ್ ಇತ್ತೀಚೆಗೆ ಎವ್ರಿಬಡಿ, ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ, ಮದುವೆ ಆಗಲಿ ಅಥವಾ ಆಗದೆ ಇರಲಿ ಅಥವಾ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೂ ಸಹ ನಾನು ಫ್ಯಾಮಿಲಿ ಕಡೆಯಿಂದ ಇಸ್ಕೊಬಾರ್ದು, ನಾನು ದುಡಿಬೇಕು ಅನ್ನೋ ಒಂದು ಇದು ಬಂದಿದೆ, ವಿಚ್ ಇಸ್ ಅ ಪಾಸಿಟಿವ್ ಥಿಂಗ್ ನನ್ನ ಪ್ರಕಾರ. ಬಿಕಾಸ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಹೌ ಇಂಡಿಪೆಂಡೆಂಟ್, ಮೆಂಟಲಿ, ಫಿನಾನ್ಷಿಯಲಿ, ಸೈಕಲಾಜಿಕಲಿ, ಇಮೋಷ್ನಲಿ ಎಲ್ಲದರಿಂದನೂ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆ್ಯಸ್ ಹ್ಯೂಮನ್, ಜೆಂಡರ್ ಬಿಟ್ಟಾಕಿ. ಆ್ಯಂಡ್ ಅಂಥದ್ರಲ್ಲಿ ಇತ್ತೀಚೆಗೆ ನೋಡ್ತಿರೋ ಹೆಣ್ಮಕ್ಳು ತುಂಬ ಜನ, ಆ್ಯಂಡ್ ಈ ಇನ್ಸ್ಟಾಗ್ರಾಮೇ ಸಾಕ್ಷಿ, ಎಲ್ಲರೂ ಪಾಪ ಎಲ್ಲೆಲ್ಲಿಂದ ಮೆಸೇಜ್ ಮಾಡ್ತಾರೆ, ಮೇಡಮ್ ನಾವು ಗದಗದವರು, ನಿಮ್ಮ ಮೇಲೊಂದು ಮೇಕಪ್ ಮಾಡಬೇಕು, ನಮ್ಮ ಬಜೆಟ್ ಇರೋದಿಷ್ಟೇ. ಎಲ್ಲೆಲ್ಲಿಂದೋ ಹೇರ್ ಸ್ಟೈಲಿಸ್ಟ್, ಫ್ಯಾಷನ್ ಡಿಸೈನರ್ಸ್, ಯುನೋ ಪ್ರೊಡ್ಯೂಸರ್ಸ್, ಡಿರೆಕ್ಟರ್ಸ್, ಎಲ್ಲ ಸ್ಟ್ರೀಮಲ್ಲೂ ನಾವಿದ್ದೀವಿ. ಸೊ ಐ ಥಿಂಕ್ ಈ ಮೂಲಕ ನಾನು ಹೇಳೋದೇ ಇಷ್ಟು. ಬಿಕಾಸ್ ಯಾವಾಗಲೂ ನಾನು ನಂಬಿರೋದು, ಒಂದು ಹೆಣ್ಣಲ್ಲಿ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್, ಈಗ ಶಿವನ್ ಥರ ಅರ್ಧನಾರೀಶ್ವರ ನಾನು, ಹೆಣ್ಣು ಕೂಡ ಹಾಗೆ ನನಗೆ ಮನೆ ನಡೆಸೋ, ಮನೆಗೆ ಬಿಲ್ ಕಟ್ಟೋಕ್ಕೆ ಅಥವಾ ಮಗು ಸ್ಕೂಲ್ ಫೀಸ್ ಕಟ್ಟೋಷ್ಟು ಧೈರ್ಯನೂ ಇದೆ. ನಾನು ಐ ಕ್ಯಾನ್ ಪ್ಲೇ ಅ ಮೇಲ್ ರೋಲ್ ಆಲ್ಸೋ ಅನ್ನೋದು ಎಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಪಾಸಿಟಿವ್ ಆಗಿ ಎಲ್ಲರೂ ಎಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಮೂವ್. ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ರೆಸ್ಪೆಕ್ಟ್ ಮಾಡಿ, ಎಕ್ಸೆಪ್ಟ್ ಮಾಡಿ, ಅದನ್ನು ಇನ್ನೂ ಎವಾಲ್ವ್ ಆಗೋ ಹಾಗೆ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಫೈನಲಿ ಗಂಡು ಮಕ್ಕಳು ಹೇಳೋದೇ ಹೆಣ್ಮಕ್ಳನ್ನ ಮುದ್ದು ರಾಕ್ಷಸಿ ಅಂತ, ರಾಕ್ಷಸಿ ಅಂತ ಹೇಳಲ್ಲ, ಮುದ್ದು ರಾಕ್ಷಸಿ ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿರೋ ಒಂದು ರಾಕ್ಷಸಿ ನೇಚರ್ ಅಂತ ಅಂದರೆ, ಸೊ ಅಫ್ಕೋರ್ಸ್ ಏನಾದರೂ ಇರುತ್ತಲ್ವ, ಸಿಟ್ಟು ಮಾಡ್ಕೊಳ್ಳೋದು ಅದು ಯಾವುದು, ಜೊತೆಗೆ ಫೆಬ್ರವರಿ 20ನೇ ತಾರೀಕಿಂದ ಟೆಲಿಕಾಸ್ಟ್ ಆಗ್ತಾಯಿದೆ, ಅವ್ರಿಗೆ ಜನರಿಗೆಲ್ಲ ಏನು ಹೇಳ್ಬಿಡ್ತೀನಿ ಅಂತ. ರಾಕ್ಷಸಿಯಾಗಿರುವಂತಹ ಒಂದು ನೇಚರ್ ನನ್ನಲ್ಲಿ ನಿಜವಾಗ್ಲೂ ನಾನು ನೋಡೋದು, ಎಲ್ಲ ರಾಕ್ಷಸಿಯರು ಕೆಟ್ಟವರಲ್ಲ ಅಥವಾ ಒಳ್ಳೆಯವರಲ್ಲ, ಅದನ್ನು ಬೇರೆ ರೀತಿ ನೋಡೋ ಬದಲು ರಾಕ್ಷಸಿ ನೇಚರ್ ನನ್ನ ಪ್ರಕಾರ ಐ ಆಮ್ ವೆರಿ ಡೆಡಿಕೇಟೆಡ್. ಈಗ ನಾನು ಏನು ಹೇಳ್ತಿದ್ದೀನೋ ಐ ವಾಕ್ ಮೈ ಟಾಕ್ಸ್, ಅಂದರೆ ನಾನು ಏನು ಹೇಳ್ತಿದ್ದೀನೋ ನಾನು ಇರೋದೇ ಹಾಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಆ ಗುಣ ನನ್ನಲ್ಲಿ ತುಂಬ ಇಷ್ಟ. ನಾನು ಏನು ಹೇಳ್ತಿದ್ದೀನೋ, ನನ್ನ ನಡವಳಿಕೆ ಏನಿದೆಯೋ, ನನ್ನ ಬಾಯಲ್ಲಿ ಮಾತಾಡೋ ಪ್ರತಿಯೊಂದು ಮಾತು ಅಕ್ಷರ ಅದನ್ನು ಜೀವಿಸ್ತಿದ್ದೀನಿ. ಆ ಒಂದು ರಾಕ್ಷಸಿಯ ಗುಣ ನನ್ನನ್ನು ಎಲ್ಲೋ ಒಂದು ಕಡೆ ಮನುಷ್ಯಳಾಗಿ ಮಾಡ್ತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ರಾಕ್ಷಸ ಟ್ರೇಲರ್ ರಿಲೀಸ್ ಆಗಿ 5 ಮಿಲಿಯನ್ ವ್ಯೂಸ್ ಓಡಿದೆ. ಆ್ಯಂಡ್ ವೆಬ್ ಸೀರೀಸ್ ಇದೇ ಫೆಬ್ರವರಿ 28ಗೆ ನಮ್ಮ ZEE5 ನೆಟ್ವರ್ಕ್ಸಲ್ಲಿ ರಿಲೀಸ್ ಆಗ್ತದೆ. ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ಸಲ್ಲಿ ನಾನು, ವಿಜಯ್ ರಾಘವೇಂದ್ರ ಅವರು, ಇನ್ನುಳಿದ ಅದ್ಭುತವಾದಂತಹ ತಾರಾ ಬಳಗ ಇದೆ. ಸೊ ನೀವು ಎಲ್ಲರೂ ತುಂಬ ಇಷ್ಟಪಟ್ಟು 2-3 ಸಲ ನೋಡ್ತೀರಾ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ಭಾವಿಸ್ತಾ ನೀವೆಲ್ಲರೂ ಆಶೀರ್ವಾದ ಮಾಡಿ, ಇಷ್ಟು ವರ್ಷ 13 ವರ್ಷ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಇಷ್ಟ ಆಗಿದ್ದು, ನೀವು ನಿಮ್ಮ ಪರ್ಸ್ನಲ್ ಲೈಫ್ನ ತುಂಬಾ ಡಿಗ್ನಿಫೈಡಾಗಿ ಕ್ಯಾರಿ ಮಾಡಿದ್ರಿ, ಫೇಸ್ ಮಾಡಿದ್ರಿ. ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅದಕ್ಕೆ ಯಾವತ್ತೂ ಹೆದರ್ಕೊಳ್ಬಾರ್ದು, ಅದನ್ನು ಫೇಸ್ ಮಾಡೋದು ಕಲ್ತ್ಕೊಳ್ಬೇಕು. ಅದನ್ನು ನೀವು ತುಂಬ ಡಿಗ್ನಿಫೈಡಾಗಿ ಮಾಡಿದ್ರಿ, ಸಖತ್ತಾಗಿ ಮಾಡಿದ್ರಿ. ನಾನು ಯಾರನ್ನೂ ನೋಡಿಲ್ಲ ಈ ಥರ ಮಾಡಿದ್ದವ್ರು. ಐ ಥಿಂಕ್
ಥ್ಯಾಂಕ್ ಯು ಸೋ ಮಚ್. ಅದೇ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಐ ಥಿಂಕ್ ಒಂದು ಕ್ಲಾರಿಟಿ ಎಲ್ರಿಗೂ ಇರಬೇಕು ಗೊತ್ತಾ. ಅಂದರೆ ಈಗ ತುಂಬ ಫೇಸ್ ಮಾಡ್ತಾರೆ ಕಲಾವಿದರಂತೆ ಅಲ್ಲ, ಈಗ ಎಲ್ಲೊಂದು ಕಡೆ ನೀವು ಜರ್ನಲಿಸ್ಟ್ ಆಗಿ ವುಮೆನ್ ಆಗಿ ಈಗ ನೋಡಿ ಕತ್ಲಾಗಿದೆ ಇಂಥದ್ರಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಮತ್ತೆ ಮನೆಗೆ ಹೋಗಬೇಕು. ಸೊ ಸಮ್ವೇರ್ ಐ ಫೀಲ್ ಲೈಫಲ್ಲಿ ಎರಡು ಕ್ಲಾರಿಟಿ ಇರಬೇಕು. ಒಂದು ಪ್ರೊಫೆಷ್ನಲ್ ಲೈಫ್, ಒಂದು ಪರ್ಸ್ನಲ್ ಲೈಫ್ ಅಂತ ನಮಗಿದೆ, ಪ್ಯಾರಲಲ್ಲಾಗಿ ಓಡ್ತಾ ಇರುತ್ತೆ. ನೀವು ಯಾವುದನ್ನು ಮಾತಾಡಬೇಕು, ಯಾವುದನ್ನು ಬಿಡಬೇಕು, ಆ್ಯಂಡ್ ಎಸ್ಪೆಷಲಿ ಕಲಾವಿದರಾದಾಗ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ನಮಗೆ. ನಾನು ಆಯಿತು ಹಿಂಗಾಯಿತು ನಾನು ಹಾಗಂತ ಹೇಳ್ಕೊಳ್ತಿರೋರು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಯಾವುದನ್ನು ಹೇಳಬೇಕು, ಯಾವುದನ್ನು ಗುಪ್ತವಾಗಿ ಇಟ್ಕೋಬೇಕು, ಅಥವಾ ಯಾವುದನ್ನು ಪರ್ಸ್ನಲ್ ಶುಡ್ ಬಿ ಪರ್ಸ್ನಲ್ ನನ್ನ ಪ್ರಕಾರ. ಏನೋ ಅದನ್ನ ಮೀಡಿಯಾಗಳಲ್ಲಿ ಕ್ಯಾರಿ ಮಾಡೋದಕ್ಕೂ ಬರಲ್ಲ ಕೆಲವ್ರಿಗೆ, ಕೇಳಿದಾಗ ತುಂಬಾ ಅಫೆಂಡ್ ಆಗೋದು. ಯಾ ಬಿಕಾಸ್ ಪಾಪ ಎಲ್ಲರೂ ಏನೇನು ಅಲ್ಲ, ಎಲ್ಲರೂ ಪಾಪ ಟೆನ್ಷನ್ ಆಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ ನೀವೇ ಉತ್ತರ ಕೊಟ್ರಿ ಆ್ಯಸ್ ಅ ಜರ್ನಲಿಸ್ಟ್, ನೀವೇ ಹೇಳಿದ್ರಿ ದಟ್ ಅವ್ರವ್ರು ಏನು ಅನುಭವಿಸ್ತಿರ್ತಾರೆ ಅವ್ರ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಬಿ ಕೈಂಡ್ ಟು ಎವ್ರಿ ಒನ್. ಕೈಂಡ್ನೆಸ್ಸನ್ನು ತುಂಬ ಫ್ರೀಯಾಗಿ ಬರುತ್ತೆ ಮ್ಯಾಮ್. ಐ ಬಿಲೀವ್ ದ್ಯಾಟ್ ಎಷ್ಟು ಈಸಿಲಿ ನೀವು ಏನೋ ಒಂದು ಪ್ರಶ್ನೆ ಕೇಳಿಬಿಡ್ತೀರ, ಸರಿ ನಾನು ಅದನ್ನು ತೊಗೊಂಡೆ ಉತ್ತರನೂ ಕೊಟ್ಟೆ. ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಗಂಡ್ಮಕ್ಳು, ಎಷ್ಟೋ ವಯಸ್ಸಾದವರು ಈ ಥರ ಮಾತುಗಳು ಯಾರಾದರೂ ಡೈರೆಕ್ಟಾಗಿ ಕೇಳಿದ್ರೆ ಒಫೆಂಡ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಪ್ರಾಣ ಕಳ್ಕೊತಾರೆ. ಸೊ ಐ ಥಿಂಕ್ ನಾವು ಹೇಗೆ ಅದನ್ನು ಕ್ಯಾರಿ ಮಾಡಬೇಕಂತ ಆಸೆ ಪಡ್ತೀವೋ ಹಾಗೆ ಮಾಧ್ಯಮದ ಮಿತ್ರರು ಥ್ಯಾಂಕ್ಫುಲಿ ಎವ್ರಿ ಒನ್ ಇಸ್ ಸೋ ಕೈಂಡ್, ಬಟ್ ತುಂಬ ಪರ್ಸ್ನಲಿ ಮಾಡೋದು ಬೇಡ ಅಂತ ಐ ಫೀಲ್. ಬಿಕಾಸ್ ಏನೋ ಎಲ್ಲೋ ಒಂದು ಕಡೆ ಮಂಕ ಬುದ್ಧಿಯಲ್ಲಿ, ಬಿಸಿ ರಕ್ತದಲ್ಲಿ ಕೆಲವೊಬ್ರು ಹೇಳ್ಕೊಂಬಿಡ್ತಾರೆ, ಆಮೇಲೆ ಅದನ್ನು ಪಶ್ಚಾತ್ತಾಪನೂ ಪಡ್ತಾರೆ. ಸೊ ಅವೆಲ್ಲ ಬೇಡ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಮಯೂರಿ ಕ್ಯಾತರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳಾ ಗೋಪಾಲ್, ಟಿವಿ9 ಬೆಂಗಳೂರು.